ಹಾಯ್ ಹಾಯ್ ಈಗ ನೋಡ್ತಾ ಇದ್ದೀರಾ ನೀವು ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ಇಟ್ಕೊಂಡು ಏನು ಮಾಡ್ತಾ ಇದ್ದಾಳೆ ಇವಳು ಅಂತ ಅನ್ಕೋತಾ ಇದ್ದೀರಾ. ಕಾಳು ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಒಂದು ಸ್ಪೂನ್ ಸಾಸಿವೆ ಹಾಕಿ, ಸೊ ಸಾಸಿವೆ ಚಿಟಾಪಟ ಚಿಟಾಪಟ ಅಂತ ಆಗೋವರೆಗೂ ವೆಯ್ಟ್ ಮಾಡಿ, ಸೊ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು, ಸೊ ಇದೆಂಥ ಕಾಳು ಸಾಂಬಾರಪ್ಪ ಅಂತಂದರೆ ಏನು ಮಸಾಲೆ ಇಲ್ದಿರ ಮಾಡ್ತಾರಂಥ ಕಾಳು ಸಾರು. ಈಗ ಅವರೆಕಾಳು ಸೀಸನ್ ಆಗಿದ್ದೀರಂತ ಸೊ ನೋಡಿ ನೋಡ್ತಾ ಇರಲ್ಲ. ಸೊ ಈರುಳ್ಳಿ ಚೆನ್ನಾಗಿ ಹೋಳ್ತಾ ಇದೆ. ಸೊ ಅದಾದಮೇಲೆ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಎಲ್ಲ ಹಾಕ್ಕೊಂಡ್ಮೇಲೆ ಆಲೂಗಡ್ಡೆ ಹಚ್ಚಿಟ್ಕೋಬೇಕು. ನೋಡ್ತಾ ಇರಲ್ಲ ನೀವು ನೋಡಿ. ಸೊ ಟೊಮೆಟೊ ಎಲ್ಲ ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗಲಿ. ಮತ್ತು ಒಂದು ಮರದಲ್ಲಿ ಅಕ್ಕಿ ಇದೆ. ಅದು ಏನು ಅಕ್ಕಿ ಅಂದರೆ ಡಿಪೋ ಅಕ್ಕಿ. ನಾವು ಸೊಸೈಟಿ ಅಕ್ಕಿನ ತಿಂತೀವಿ, ನಾರ್ಮಲ್ ಅಕ್ಕಿನೂ ತಿಂತೀವಿ. ಸೊ ಎರಡೂ ಒಂದೇ ಔಟೇ ಟೈಮ್ಗೆ ಆಗಲಿ ಅಂತ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಒಂದು ಕಡೆ ಸಾಂಬಾರಿಗೆ ಇಟ್ಟಿದ್ದೀನಿ. ಇದು ಆಲೂಗಡ್ಡೆ ಏನಕ್ಕೆಪ್ಪ ಅಂದರೆ ಸಾಂಬಾರಿಗೆ. ಸೊ ಕಾಳು ನೆನೆಸಿರೋ ಕಾಳು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಒಗ್ಗರಣೆಗೆ ಆಲೂಗಡ್ಡೆ, ಕಾಳು ಮತ್ತು ಬದನೆಕಾಯಿ ಹಾಕ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಸೊ ಅದಾದಮೇಲೆ ನಿಮಗೆ ಒಂದು ಮಸಾಲೆ ತೋರಿಸ್ತೀನಿ ನಾನು ಏನೇನು ಹಾಕ್ತಾಯಿದ್ದೀನಿ ಪೌಡರ್ಸು ಅಂತ ನೋಡಿ. ಕಾಳು, ಬದನೆಕಾಯಿ, ಉಪ್ಪೆಲ್ಲ ಹಾಕ್ಕೊಂಡಾದ್ಮೇಲೆ ಅದನ್ನು ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು, ಸೊ ಅದು ಆಯಿಲೆಲ್ಲ ಒಂದು ಸ್ವಲ್ಪ ಫ್ರೈ ಆಗಲಿ. ಉಪ್ಪು ಹಾಕಿದ್ದೀನಿ ನೋಡಿ. ಸೊ ಈಗ ಒಂದು ಪ್ಲೇಟಿಗೆ ಮೆಣಸಿನ ಪುಡಿ, ಅರಿಶಿನ ಮತ್ತು ಗರಂ ಮಸಾಲ, ಮನೆಯಲ್ಲೇ ನಾವು ಮಾಡೋದು ಗರಂ ಮಸಾಲ. ಸೊ ಮೂರನೇದು ಒಂದು ಗರಂ ಮಸಾಲ ಅದು. ಮತ್ತು ಸಾಂಬಾರು ಪುಡಿಗೆ ಅಂತ ಒಂದು ಸ್ವಲ್ಪ ನಾವು ಗರಂ ಮಸಾಲ ಟೈಪ್ ಇನ್ನೊಂದು ಹಾಕ್ಕೋತೀವಿ. ಸೊ ಧನಿಯಾ ಪುಡಿ ಮತ್ತು ಸಾಂಬಾರು ಪುಡಿ. ಸೊ ಇದೆಲ್ಲನೂ ಈಗ ಒಗ್ಗರಣೆಗೆ ಹಾಕ್ಕೋಬೇಕು. ಸೊ ಅದಾದಮೇಲೆ ಒಂದು ಕಡೆ ನೀರಿಟ್ಟಿದ್ನಲ್ವ ಅಕ್ಕಿಗೆ, ಸೊ ಅದೂ ಕಾಯ್ತಾ ಇದೆ. ಸೊ ಅದಕ್ಕೆ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಮೇಲೆ ಕಾಣಿಸ್ತಾ ಇದೆಯಲ್ವಾ ನಿಮಗೆ, ಅದು ಪ್ರೋಟೀನ್ಸ್ ವಿಟಮಿನ್ಸ್ದು ಅಕ್ಕಿ, ಪ್ಲಾಸ್ಟಿಕ್ ಅಲ್ಲ, ಓಕೆನಾ.